ಸಾಕಷ್ಟು ವಿವರಗಳನ್ನು ಕೊಡಬೇಕಾಗಿದೆ. ಜೊತೆಗೆ ಫೋಟೋ ಬಗ್ಗೆನೂ ಕೂಡ ಮಾತಾಡಬೇಕು. 4 ಫೋಟೋಗಳ ವಿವರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಆರೋಪಿಗಳ ಮೊಬೈಲ್ನಲ್ಲಿದ್ದಂಥ 4 ಫೋಟೋಗಳು, ರಿಟ್ರೇವ್ ಆದಂಥ ಸಂದರ್ಭದಲ್ಲಿ ಸಿಕ್ಕಂಥ 4 ಫೋಟೋಗಳು, ಅದರಲ್ಲಿ ರಕ್ತಸಿಕ್ತನಾಗಿದ್ದಂಥ ರೇಣುಕಾಸ್ವಾಮಿಯ 4 ಫೋಟೋಗಳು, ರೇಣುಕಾಸ್ವಾಮಿ ಕೈ ಮುಗಿತಿರೋ ಫೋಟೋ, ರಕ್ತದ ಮಡುವಿನಲ್ಲಿ ರೇಣುಕಾಸ್ವಾಮಿ ಬಿದ್ದಿರುವಂಥ ಫೋಟೋಗಳು. ಈ 4 ಫೋಟೋಗಳು ಬಹಳ ದೊಡ್ಡ ಸಾಕ್ಷಿಗಳು. ನೋಡಿ ಎಂಥ ಸ್ಥಿತಿ ಅಂತಂತಂದರೆ ಭಾಳ ಆಶ್ಚರ್ಯ ಆಗುತ್ತೆ ನನಗೆ. ಈ ಥರದ್ದು ಒಂದು ಕರ್ಕೊಂಬರೋದೇ ತಪ್ಪು, ಕರ್ಕೊಂಬಂದು ಎಳ್ಕೊಂಬಂದು ಹೊಡೆದು ಬಡಿದು ಅದೆಲ್ಲ ಮಾಡಾದ ಮೇಲಿಂದ ಅದಕ್ಕೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡ್ಕೊಳ್ಳೋದು, ಅದಕ್ಕೆ ಸಂಬಂಧಪಟ್ಟಂಗೆ ಫೋಟೋಗಳು ಮಾಡ್ಕೊಳ್ಳೋದು ಎಂಥ ಸಾಕ್ಷಿಗಳಾಗತ್ತೆ ಅಂತ ಗೊತ್ತಿಲ್ವಾ? 12 ಜನ ರಾಜಕಾರಣಿಗಳ ಈ ಮಕ್ಕಳುಗಳು ಒಳಗಡೆ ಇದ್ದಾರೆ. ಅವ್ರು ತಾವು ಮಾಡಿದ್ದಂಥ ಅನಾಚಾರನೆಲ್ಲ ಅವ್ರು ರೆಕಾರ್ಡ್ ಮಾಡ್ಕೊಂಡಿರೋದು ಒಂದು ಕಡೆಗೆ, ಇವರು ಹೊಡೆದು ಬಡ್ದು ರೆಕಾರ್ಡ್ ಮಾಡ್ಕೊಂಡಿರೋ ಫೋಟೋಗಳು ಇನ್ನೊಂದು ಕಡೆಗೆ. ಎಲ್ಲಿ ತನಕ ಬಂದಿದೆ ನೋಡಿ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಇದ್ದಾರೆ. ಪ್ರದೀಪ್, ಈ 4 ಫೋಟೋಗಳು ಅತ್ಯಂತ ದೊಡ್ಡ ಸಾಕ್ಷಿಗಳು ಅನ್ನುವಂಥದ್ದು. 4 ಫೋಟೋಗಳು ಯಾವ್ಯಾವು, ಅದರ ವಿವರಗಳೇನೇನು ಪ್ರದೀಪ್? ರಂಗನಾಥ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಿಗ್ಗೆ ಅಷ್ಟೇ ಚಾರ್ಜ್ ಶೀಟ್ ಅನ್ನು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆದರೆ ಈ ಚಾರ್ಜ್ ಶೀಟ್ ನಲ್ಲಿ ಪ್ರಕರಣದ ಪ್ರಮುಖ ಅಂಶಗಳ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾದಂತಹ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಅದು ರೇಣುಕಾಸ್ವಾಮಿ ಹತ್ಯೆ ವೇಳೆ ತೆಗೆದಿದ್ದಂತಹ ಫೋಟೋಗಳು. ಸುಮಾರು 4 ಫೋಟೋಗಳನ್ನ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ಆರೋಪಿಗಳು ತೆಗೆದುಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಅದರಲ್ಲೂ ಸಹ ಆರೋಪಿ ಪ್ರದೋಷ್ ಮತ್ತು ಇನ್ನೊಬ್ಬ ಆರೋಪಿ ತನ್ನ ಮೊಬೈಲ್ ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡ್ತಿರೋದು, ಆತ ಕೈ ಮುಗುತ್ತಿರೋದು, ತದನಂತರ ಆತ ರಕ್ತದ ಮಡುವಿನಲ್ಲಿ ಬಿದ್ದಿರುವಂತದ್ದು, ಎಲ್ಲಾ ಫೋಟೋಗಳನ್ನು 4 ಫೋಟೋಗಳನ್ನ ತೆಗೆದುಕೊಂಡಿದ್ದ ತನ್ನ ಮೊಬೈಲ್ ಅಲ್ಲಿ. ಆರೋಪಿಗಳನ್ನ ಯಾವಾಗ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಅವ್ರನ್ನ ಬಂಧಿಸಿ ಮುಂದಿನ ಕಾನೂನು ಪ್ರಕ್ರಿಯೆಯನ್ನ ಶುರು ಮಾಡ್ತಾರೆ. ಈ ವೇಳೆ ಆ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಅದನ್ನ ರಿಟ್ರೀವ್ಗೆ ಕಳಿಸಿರ್ತಾರೆ. ಆ ರಿಟ್ರೀವ್ ವರದಿಯೂ ಸಹ ಈಗ ಲಭ್ಯವಾಗಿದ್ದು, ಆ ರಿಟ್ರೀವ್ ಅಲ್ಲಿ ವರದಿ ಏನಿದೆ ಅದರಲ್ಲಿ 4 ಫೋಟೋಗಳಲ್ಲಿ ಈ ರೀತಿಯಾಗಿ ಅಂದ್ರೆ ಪ್ರದೋಷ್ ಮೊಬೈಲ್ ಅಲ್ಲಿ ಮತ್ತು ಇನ್ನೊಬ್ಬ ಆರೋಪ ಮೊಬೈಲ್ ಅಲ್ಲಿ ರೇಣುಕಾಸ್ವಾಮಿ ಕೈಯನ್ನ ಮುಗಿತಾ ಇರೋದು, ಅಂದ್ರೆ ನನಗೆ ಹಲ್ಲೆ ಮಾಡಬೇಡಿ ಅಂತ. ಮತ್ತೊಂದು ಕಡೆ ಆತ ರಕ್ತದ ಮಡುವಿನಲ್ಲಿ ಬಿದ್ದಿರೋದು. ಈ 4 ಫೋಟೋಗಳು ಸಹ ಈಗ ಪೊಲೀಸರಿಗೆ ವರದಿಯ ಮುಖಾಂತರ ಬಂದಿದ್ದು, ಅದನ್ನು ಸಹ ಚಾರ್ಜ್ ಶೀಟ್ ಅಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿದ್ದಾರೆ. ಇದು ಒಂದು ಸಹ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳಲ್ಲಿ ಪ್ರಮುಖವಾದಂತಹ ಒಂದು ದೊಡ್ಡ ಮಹತ್ತರವಾದಂತಹ ಈ ಒಂದು ಪಾತ್ರವನ್ನ ಈ ಒಂದು ಫೋಟೋಗಳ ಏನು ಸಾಕ್ಷಿ ಹಿಡಿದೆ ಇದು ಸಲ್ಲಿಕೆಯನ್ನ ಮಾಡಿದ್ದು ಪೊಲೀಸರು ಈ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿ ಈಗ ಈ ಫೋಟೋಗಳ ಬಗ್ಗೆ ಸಹ ಉಲ್ಲೇಖವನ್ನ ಮಾಡಿರುವಂತದ್ದು. ರಂಗನಾಥ್.